Hello students and welcome to Royal Palace PU College Jamkhandi online classes. Dear students, as you know that we are studying PUC first year, that is chapter number 3 Plant Kingdom. And in my previous videos we studied about the bryophytes, its characteristics and classification. Today we are going to study the next topic called as the pteridophytes, its characteristics and the names of the classifications only. So without wasting the time, let us enter into this particular topic and start studying about it. Now, my dear students, first basic thing to tell you is that about the name of this. So here the name we are considering as pteridophytes. It starts with the letter P, but the letter P is silent here. It pronounces as the pteridophytes. It comes in the plant kingdom. These are also the classes or the groups of plants only. Here also we see variety of characteristics, but these characteristics are improved than the bryophytes. In case of bryophytes, I told you the characteristics of the plant body are improved than the algae. Likewise, here I am telling that these characteristics are improved than the bryophytes. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸತಿ ಈ ಒಂದು ರಾಯಲ್ ಪ್ಯಾಲೇಸ್ PU ಕಾಲೇಜಿಗೆ ಆನ್ಲೈನ್ ಕ್ಲಾಸಸ್ಗಳಿಗೆ ಸ್ವಾಗತ. ನಾವು ಇವತ್ತು ಟೆರಿಡೋಫೈಟ್ಸ್ ಅನ್ನುವಂತಹ ಒಂದು ಸಸ್ಯಗಳ ಒಂದು ವರ್ಗದ ಬಗ್ಗೆ ಓದೋಣಂತೆ. ಸೊ ಟೆರಿಡೋಫೈಟ್ಸ್ ಅನ್ನುವಂತಹ ಈ ಒಂದು ಹೆಸರು ಪಿ ಅನ್ನುವಂತಹ ಒಂದು ಲೆಟರ್ ಇಂದ ಶುರು ಆಗ್ತದೆ. ಪಿ ಅನ್ನುವಂಥದ್ದು ಸೈಲೆಂಟ್ ಆಗಿದ್ದು ನಾವು ಇದನ್ನ ಟೆರಿಡೋ ಟಿ ಇಂದಾನೆ ನಾವು ಇದನ್ನ ಪ್ರೊನೌನ್ಸ್ ಮಾಡ್ತೀವಿ. ಸೊ ಹೆನ್ಸ್ ದ ನೇಮ್ ಟೆರಿಡೋಫೈಟ್ಸ್. ಇಲ್ಲಿರುವಂತಹ ಸಸ್ಯ ದೇಹ ಇದು ಅಲ್ಗೆಗಳಿಗಿಂತ ಮತ್ತು ಬ್ರಯೋಫೈಟ್ಸ್ ಗಳಿಗಿಂತ ಒಂದ್ ಸ್ವಲ್ಪ ಉತ್ತಮವಾಗಿದ್ದು, ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದ್ದು, ಒಂದ್ ಸ್ವಲ್ಪ ಸೆಲ್ಯುಲಾರ್ ಕಾಂಬಿನೇಷನ್ ಅಲ್ಲೂ ಕೂಡ ಜಾಸ್ತಿ ಪ್ರಮಾಣದ ಬೆಳವಣಿಗೆಯನ್ನ ಹೊಂದಿದೆ. ಸೊ ಉತ್ತಮವಾದದ್ದು ಅಂತಂದಾಗ ಯಾವ್ಯಾವ ಕ್ಯಾರೆಕ್ಟರ್ಸ್ಗಳು ಇದಾವೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ಬೇಕು. Okay, so my dear students, let us start the characteristics of pteridophytes one by one and we'll try to understand every bit of it. Okay students, right. So coming to the first section, that is the appearance of these things. That is ಯಾವ ತರಹ ಈ ಟೆರಿಡೋಫೈಟ್ಸ್ ಗಳು ಕಾಣಿಸ್ತವೆ. As you can observe in these particular photos, ನಿಮ್ಮ ಹತ್ರ ಕಾಣಿಸಿ ಬರುವಂತಹ ಇವೆಲ್ಲವೂ ಕೂಡ ದಿ ಟೆರಿಡೋಫೈಟ್ಸ್ ಗಳೇ. This is a pteridophyte, a pteridophyte, a pteridophyte and a pterophyte. ಸೊ ಈ ಟೆರಿಡೋಫೈಟ್ಸ್ ಗಳನ್ನ ಒಂದು ಸ್ವಲ್ಪ ಸ್ಟ್ರಕ್ಚರ್ ನಾವು ನೋಡ್ತಾ ಇದ್ದಾಗ, these structures are not at all similar or common as we see the trees in our day to day life. ಇದೊಂದು ತರಹ ಸರಿಯಾದಂತಹ ಮತ್ತು ಕಾಮನ್ ಆಗಿರುವಂತಹ ಡಯಾಗ್ರಾಮ್ ಏನ್ ಅಲ್ಲ. ಸೊ ಇದೊಂದು ತರಹ ವಿಚಿತ್ರವಾಗಿ ಬೆಳೆದಿರುವಂತಹ ಒಂದು ಸಸ್ಯದ ಒಂದು ಮಾರ್ಪಾಟು ಅಥವಾ ಮಾಡಿಫಿಕೇಶನ್. ಆಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿರುವಂತಹ ಆ ತುದಿಯ ಪೋರ್ಷನ್, ಎಪಿಕಲ್ ಪೋರ್ಷನ್ ಅಂತ ನಾವು ಕರಿತೀವಿ, ಸಸ್ಯದ ಮೇಲ್ಭಾಗ, ತುದಿಯ ಭಾಗ, ದಿಸ್ ಅಪಿಯರ್ಸ್ ಲೈಕ್ ಎ ಟೇಲ್ ಆಫ್ ಎ ಹಾರ್ಸ್. ಓಕೆ, ಟೇಲ್ ಆಫ್ ಎ ಹಾರ್ಸ್ ಒಂಥರಹ ನಾವು ನೋಡಿದಾಕ್ಷಣ ವಿ ಫೀಲ್ ಇನ್ ದಟ್ ವೇ, ರೈಟ್. ಸೊ ಅದಕ್ಕಾಗಿ ಸಾಮಾನ್ಯವಾಗಿ ದಿಸ್ ಇಸ್ ಒನ್ ಆಫ್ ದ ನೇಮ್. ಏನು ಈ ತರಹ ಕಾಣ್ ಬರುವಂತಹ ಟೆರಿಡೋಫೈಟ್ಸ್ ಗಳಿಗೆ ವಿ ಕಾಲ್ ಅ ನೇಮ್ ಕಾಲ್ಡ್ ಆಸ್ ಹಾರ್ಸ್ ಟೇಲ್ಸ್ ಅಂತಂದು. ರೈಟ್ ಸರ್, ದ ನೇಮ್ ಈಸ್ ಹಾರ್ಸ್ ಟೇಲ್ಸ್. ಆ ಹಾರ್ಸ್ ಟೇಲ್ಸ್ ಅಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಹೆಸರು ಇದೆ. ದ ನೇಮ್ ಈಸ್ ಕೋನ್ಸ್ ಅಂತಂದು. CONE, ಕೋನ್. ಸೊ ಇದನ್ನ ಈ ಕೋನ್ ಅಪಿಯರೆನ್ಸ್ ನೀವು ಇಲ್ಲಿಯೂ ಕೂಡ ನೋಡಬಹುದು. ಕೋನ್ ಅಪಿಯರೆನ್ಸ್, ಇದು ಕೂಡ ಕೋನ್ ಅಪಿಯರೆನ್ಸ್. ದಿ ಎಂಡ್ ಆಫ್ ದ ಪ್ಲಾಂಟ್ looks like a cone. See, these two also are the cones here, right? Cones, right? ಭವಿಷ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಬರ್ತದೆ. We will discuss about those things, right? If you consider these things also, ಇಲ್ಲಿಯೂ ಕೂಡ ನಾವು ಒಂದ್ ತರಹದ ಪ್ಲಾಂಟ್ ಬಾಡಿಯನ್ನ ನಾವು ನೋಡಬಹುದು. ಈ ಪ್ಲಾಂಟ್ ಬಾಡಿಗಳು
they are or ಅಥವಾ there is an appearance of ದಿ ಆಂಜಿಯೋಸ್ಪರ್ಮ್ಸ್ಗಳ ತರಹ ದೊಡ್ಡದಾಗಿ ಚೆನ್ನಾಗಿ ಬೆಳೆದಿರುವಂತಹ ಸಸ್ಯಗಳ ತರಹ ಏನೋ ಕಾಣಿಸ್ತಾ ಇದೆ. ಬಟ್ ಇನ್ ರಿಯಾಲಿಟಿ ದೇ ಆರ್ ನಾಟ್ ಫುಲ್ಲಿ ಡೆವಲಪ್ಡ್. ಕೆಲವೊಂದು ಅಫ್ಕೋರ್ಸ್ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟ್ರಕ್ಚರ್ಸ್ಗಳು ಮೊಟ್ಟ ಮೊದಲ ಬಾರಿಗೆ ನಾವು ಈ ಟೆರಿಡೋಫೈಟ್ಸ್ ಅಲ್ಲಿ ಕಾಣ್ತೀವಿ. ಇಲ್ಲಿರುವಂತಹ ಈ ಒಂದು ಹುಲ್ಲಿನ ತರಹ ಅಥವಾ ಗಿಡದ ತರಹ ಎಲೆಗಳ ತರಹ ಮಾರ್ಪಾಟಾಗಿರುವಂತಹ ದೀಸ್ ಡಯಾಗ್ರಾಮ್ಸ್, all these diagrams, they are appearing as if the leaves only, and this leafy section they considered as the ferns antandu. So let me repeat, my dear students, that in case of pteridophytes there are two types of pteridophytes. The first one is as if the cone shape having, horse tail shape having structures, one group, and another one leafy shape having athwa leaf like structure having another group. So ಒಂದನ್ನ ನಾನು horse tails ಅಂತ ಕರಿತೀನಿ, another one I call it as the ferns. ಮರಿಲಿಕ್ಕೆ ಹೋಗಬಾರ್ದು. Horse tails and ferns are the two main varieties of pteridophytes that we see in our day-to-day life. Now coming to in those sections the characteristics. So first one is about the general character. They include the horse tails and the ferns. As I told you, horse tails ಮತ್ತು ferns ಅನ್ನುವಂತಹ ಈ ಕ್ಯಾಟಗರೀಸ್ಗಳು ಇದರಲ್ಲಿ ಬರ್ತವೆ. Horse tail, I told you the reason. Fern also I told you the reason, right? And I even showed you the photos. Coming to the next point, that generally algae ನಿಂದ ಬಂದಿರುವಂತಹ ಕ್ಯಾರೆಕ್ಟರ್ a little improved in bryo, and bryo ದಿಂದ ಬಂದಿರುವಂತಹ ಕ್ಯಾರೆಕ್ಟರ್ a little improved in pterido, as I mentioned. Algae plants are completely, try to understand, algae plants are completely, they live and die inside athwa in the presence of water only. So it means that ನೀರು ಅನ್ನುವಂಥದ್ದು ಅತ್ಯವಶ್ಯಕವಾಗಿ algaeಗಳ ಬೆಳವಣಿಗೆಗೆ ಬೇಕೇ ಬೇಕು. And even connecting to algae there are some more plants such as bryo ಅನ್ನುವಂಥದ್ದು ಕೂಡ, bryophytes ಅನ್ನುವಂಥ plants ಗಳು ಕೂಡ they need water for their growth and development. And ಒಂದು ಸ್ವಲ್ಪ ಕನೆಕ್ಷನ್ ನ ಇಂಪ್ರೂವ್ ಮಾಡಿಕೊಂಡು we are getting another category, that is pteridophytes. Pteridophytes ಅಲ್ಲೂ ಕೂಡ ನಾವು ತೇವಾಂಶ ಇರುವಂತಹ ಜಾಗ ಅಥವಾ ನೀರು ಇರುವಂತಹ ಜಾಗ ಅಥವಾ ನೆರಳು ಇರುವಂತಹ ಜಾಗ, ಈ ಜಾಗಗಳಲ್ಲಿ ನಾವು ಟೆರಿಡೋಫೈಟ್ಸ್ ಗಳ ಗ್ರೋತ್ ಅನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಓಕೆ, ಸೊ ಟೆರಿಡೋಫೈಟ್ಸ್ ಗಳಲ್ಲಿ ಕೆಲವೊಂದು ಪಾರ್ಟ್ಸ್ ದೇ ಮೈಟ್ ಗ್ರೋ ಆನ್ ಸಾಯಿಲ್, ಮಣ್ಣಿನಲ್ಲಿ ಬೆಳೆಯುವಂತಹ ಅಥವಾ ಟೆರೆಸ್ಟ್ರಿಯಲ್ ಲೈಫಿಗೆ, ಟೆರೆಸ್ಟ್ರಿಯಲ್ ಮೀನ್ಸ್ ಅಂತಂದ್ರೆ ನೆಲಕ್ಕೆ ಬಂದಿರುವಂತಹ ಜೀವಿಗಳು, ಅಕ್ವಾಟಿಕ್ ಅಂತಂದ್ರೆ ನೀರಿನಲ್ಲೇ ಬೆಳೆಯುವಂತಹ ಜೀವಿಗಳು. ಸೊ ಅಕ್ವಾಟಿಕ್ ಲೈಫ್ ನಿಂದ ಟೆರೆಸ್ಟ್ರಿಯಲ್ ಕಡೆ ಬಂದಿರುವಂತಹ ಕೆಲವೊಂದು ಟೆರಿಡೋಫೈಟ್ಸ್ಗಳನ್ನ ವಿ ಕ್ಯಾನ್ ಸಿ. Okay sir, it means that there is an improvement in the growth of the habitat of the pteridophytes. ಮತ್ತೊಂದ್ಸತಿ ಹೇಳ್ತೀನಿ, ಸಾಮಾನ್ಯವಾಗಿ ಟೆರಿಡೋಫೈಟ್ಸ್ ಗಳಿಗೆ ನಾವು ನೀರಿರುವಂತಹ ಜಾಗ ಅಥವಾ ಡ್ಯಾಂಪ್ ಏರಿಯಾಸ್ಗಳು, ಮಾಯಿಶ್ಚರ್ ಇರುವಂತಹ ಜಾಗ, ತೇವಾಂಶ ಇರುವಂತಹ ಜಾಗ ಅಥವಾ ನೆರಳು ಶೇಡಿ ಪ್ಲೇಸಸ್ ಗಳಲ್ಲಿ ಈ ಒಂದು ಟೆರಿಡೋಫೈಟ್ಸ್ಗಳು ಬೆಳೀತವೆ. ಆದರೆ ಕೆಲವೊಂದು ಟೆರಿಡೋಫೈಟ್ಸ್ ಗಳನ್ನ we can even see in the sand ಅಥವಾ in the soil region ಅಂತ ನಾವು ಕರಿತೀವಿ. So point number 2 says that they are found in cool, damp and shady places, and they are, some of the forms may are even present in the sandy soil conditions also. So this is about appearance of the pteridophytes. Coming to the next point, such as what is the general use of pteridophytes, ಯಾವ ಒಂದು ವಿಷಯಗಳಿಗೆ ಈ ಒಂದು ಟೆರಿಡೋಫೈಟ್ಸ್ ಗಳನ್ನ ಬಳಸ್ತಾರೆ. ಅಫ್ಕೋರ್ಸ್ ಈ ಟೆರಿಡೋಫೈಟ್ಸ್ ಗಳನ್ನ ನಾವು ಕಟ್ ಮಾಡಿ ಬೆಂಕಿ ಹಚ್ಚಕ್ಕೆ, ಹೀಟ್ ಪರ್ಪಸ್ಗೆ, ಮತ್ತೊಂದು ಇನ್ನೊಂದು ಒಣಗಿರುವಂತಹ ಸಸ್ಯಗಳನ್ನ ವಿ ಕ್ಯಾನ್ ಯೂಸ್. ಬಟ್ ಜನರಲಿ ಈಚ್ ಅಂಡ್ ಎವ್ರಿ ಪ್ಲಾಂಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಆ ಇಂಪಾರ್ಟೆನ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಬೇಸಿಕ್ ಪರ್ಪಸ್ ಏನು, ಸಮ್ ಆಫ್ ದಿ ಟೆರಿಡೋಫೈಟ್ಸ್ ಹ್ಯಾವಿಂಗ್ ಮೆಡಿಸಿನಲ್ ಇಂಪಾರ್ಟೆನ್ಸ್. ಓಕೆ, ಮೆಡಿಸಿನಲ್ ಇಂಪಾರ್ಟೆನ್ಸ್ ಅಂತಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ರೋಗಗಳಿಗೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳನ್ನ ಹೊಂದಿರುವಂತಹ ಕೆಲವೊಂದು ಸಸ್ಯಗಳಲ್ಲಿ ಟೆರಿಡೋಫೈಟ್ಸ್ ಕೂಡ ಬರ್ತವೆ.
Okay, so in case of entire plant kingdom, there are variety of plants which are used for medicinal purposes. So ಇಲ್ಲಿಯೂ ಮೆಡಿಸಿನಲ್ ಪರ್ಪಸ್ ಅಂತಂದ್ರೆ ರೋಗಗಳನ್ನ ವಿನಾಶ ಮಾಡಲಿಕ್ಕೆ, ರೋಗಗಳನ್ನ ಕಮ್ಮಿ ಮಾಡಲಿಕ್ಕೆ, ರೋಗಗಳ ವಿರುದ್ಧ ಹೋರಾಡಲಿಕ್ಕೆ ಬೇಕಾಗುವಂತಹ ಔಷಧೀಯ ಗುಣಲಕ್ಷಣಗಳನ್ನ these pteridophytes are having. And as I told you in my previous class called as a soil binders ಅಂತಂದ್ಬಿಟ್ಟು, as I told you, like as a grassy appearance ಕೆಲವೊಂದು ಮನೆಗಳ ಮುಂದ್ಗಡೆ ನಾವು nowadays we are watching it and seeing it very oftenly, ಏನು that they'll be like a roll, ಒಂದು ತರಹ ಮ್ಯಾಟ್ ತರಹ they'll be taking it and in front of their home as a garden ತರಹ they'll keep up. Okay, they'll keep, and after some time that particular plant itself absorbing the water and everything, it grows. Okay, ಇದನ್ನ ನಾವು ಸಾಯಿಲ್ ಬೈಂಡರ್ ಅಂತ ಕರಿತೀವಿ. ಮಣ್ಣನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ತಾಕತ್ತು ಇದರಲ್ಲಿ ಇರ್ತದೆ. ಓಕೆ, ಅಂಡ್ ಕೆಲವೊಂದು ಆರ್ನಮೆಂಟಲ್, these are used for the medicinal purposes and as soil binders, and then these are even used as the ornamental purposes. ಆರ್ನಮೆಂಟಲ್ಸ್ ಅಂತಂದ್ರೆ ಸಾಮಾನ್ಯವಾಗಿ ನಾವು ಬಳಸುವಂತಹ ಶಬ್ದ ಆಭರಣಗಳ ರೂಪದಲ್ಲಿ. ಅಫ್ಕೋರ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅ ಫ್ಯಾಕ್ಟ್ ದಟ್ ಜನರಲಿ ಆಭರಣಗಳನ್ನ ನಾವು ಮೆಟಲ್ಸ್ಗಳಿಂದ ತಯಾರು ಮಾಡ್ತೀವಿ. ಅಫ್ಕೋರ್ಸ್ ಪ್ಲಾಂಟ್ಸ್ ಇಂದಂತೂ ಇಟ್ಸ್ ಹೈಲಿ ಇಂಪಾಸಿಬಲ್, ಬಟ್ ದೇರ್ ಆರ್ ಸಮ್ ಪ್ಲೇಸಸ್ ವೇರ್ ಇನ್ ವಿಚ್ ಈ ಫ್ಲೋರಿಕಲ್ಚರ್ ಅಂತ ನಾವು ಕರಿತೀವಿ, ತೋಟಗಾರಿಕೆ ಅನ್ನುವಂತಹ ಒಂದು ಪದ್ಧತಿ ಬರ್ತದೆ. ಸೊ ಈ ತೋಟಗಾರಿಕೆಯಲ್ಲಿ ನಾವು ಶ್ರೀಗಂಧ ಅನ್ನುವಂಥದ್ದನ್ನು ಯಾವ ತರಹ as a source of ಅಥವಾ as a token of respect ಅಂತ ನಾವು ಹಾರಗಳ ರೂಪದಲ್ಲಿ ಅಥವಾ ಒಂದು ಬೂಕೆ ಟೋಕನ್ ರೂಪದಲ್ಲಿ ಯಾವ ತರ ಕೊಡ್ತೀವೋ, ಲೈಕ್ ವೈಸ್ ಇವನ್ ಈ ಕೆಲವೊಂದು ಸೋಪ್ಸ್ ಗಳ ಪ್ರಿಪರೇಷನ್ ಅಲ್ಲಿ ಯಾವ ತರ ಬಳಸ್ತೀವೋ, ಲೈಕ್ ವೈಸ್ ಟೆರಿಡೋಫೈಟ್ಸ್ ಆಲ್ಸೋ ಯೂಸ್ಡ್ ಆಸ್ ಅ ಫಾರ್ಮ್ ಆಫ್ ಆರ್ನಮೆಂಟಲ್ಸ್. ಈ ಆರ್ನಮೆಂಟಲ್ ತರಹಂತ ಒಂದು ಪದ್ಧತಿ ಅಥವಾ ಒಂದು ಶಬ್ದವನ್ನ ವಿ ಸ್ಟಡಿಡ್ ಇನ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಅಂಡ್ ದಟ್ ಟು ಇನ್ ಕೇಸ್ ಆಫ್ ಡಯಾಟಮ್ಸ್, ಇಫ್ ಐ ಆಮ್ ನಾಟ್ ರಾಂಗ್. ಡಯಾಟಮ್ಸ್ ಅಲ್ಲಿ ನಾವು ಇದೇ ತರಹ ಒಂದು ಶಬ್ದವನ್ನ ಬಳಸಿದ್ವಿ, ಡಯಾಟಮ್ಸ್, ಡಯಾಟಮೇಶಿಯಸ್ ಅರ್ತ್, ರೈಟ್? ಒಂದ್ ಸ್ವಲ್ಪ ಸಾಧ್ಯವಾದ್ರೆ ಗೋ ಟು ದಟ್ ಪ್ರೀವಿಯಸ್ ವಿಡಿಯೋ ಅಂಡ್ ವಾಚ್ ಇಟ್ ಅಗೇನ್. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಎವಲ್ಯೂಷನರಿಲಿ ದೇ ಆರ್ ದ ಫಸ್ಟ್ ಟೆರೆಸ್ಟ್ರಿಯಲ್. They are the first terrestrial plants to possess vascular tissues. Dear students, this point is important. ಸಸ್ಯಗಳಲ್ಲಿ ನಾವು ಎರಡು ವಾಹಕಗಳನ್ನ, ಎರಡು ಟ್ರಾನ್ಸ್ಪೋರ್ಟೇಷನ್ಸ್ಗಳನ್ನ ನೋಡ್ತೀವಿ. These transportations are the most important parts, the most important points for their regularity of life. So in that list, let me tell you, one type of transportation system exhibits about the transportation of water. Another one exhibits the transportation of food. ಓಕೆ, ಸೊ ಮತ್ತೊಂದು ಸತಿ ಹೇಳ್ತೀನಿ, ಸಸ್ಯಗಳಲ್ಲಿ ಎರಡು ತರಹದ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಒಂದು ಕೇವಲ ನೀರನ್ನ ಸಸ್ಯಗಳ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕಳಿಸಿಕೊಡುವಂತಹ ಒಂದು ಪದ್ಧತಿ, ಇಟ್ ಈಸ್ ಕಾಲ್ಡ್ ಆಸ್ ಅ ಝೈಲಮ್ ಅಂತಂದು. ಇನ್ನೊಂದು ತಯಾರಾಗಿರುವಂತಹ ಅಡಿಗೆಯನ್ನ ಅಥವಾ ಊಟವನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕಳಿಸಿಕೊಡುವಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಆಸ್ ಫ್ಲೋಯಮ್. So xylem ಮತ್ತು phloem, these two are vascular structures, and these two help in the preparation and transportation of the water and food respectively. So xylem and phloem, very very important points. And this plants, that is pteridophytes, ಈ pteridophytes ಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ xylem and phloem ಕಂಡು ಬರ್ತವೆ. Of course, I can tell you that the arrangement of xylem is in a weak section only. It is not complex, and even the arrangement of phloem also, it is in a weak section only. So ಇದು ಅಷ್ಟು ಕೂಡ ಕಾಂಪ್ಲೆಕ್ಸ್ ಆಗಿ ಅತ್ಯಂತ ಚೆನ್ನಾಗಿ ಬೆಳೆದಿರುವಂತಹ ಏನ್ ಸ್ಟ್ರಕ್ಚರ್ಸ್ ಗಳಲ್ಲ, ಬಟ್ ಅಟ್ ಲೀಸ್ಟ್ ಫಾರ್ ದ ಫಸ್ಟ್ ಟೈಮ್ xylem and phloem ಕಂಡು ಬಂದಿರುವಂತಹ ಮೊಟ್ಟ ಮೊದಲ ಸಸ್ಯಗಳ ಶ್ರೇಣಿ, ದೇ ಆರ್ ಟೆರಿಡೋಫೈಟ್ಸ್.
ಅಂಡ್ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅನ್ನುವಂಥ ಪದಾರ್ಥ ಏನು? ಟೆರೆಸ್ಟ್ರಿಯಲ್, ನಾನು ಮತ್ತೊಂದು ಸತಿ ಹೇಳ್ತೀನಿ, ನೆಲದ ಮೇಲೆ, ಭೂಮಿಯ ಮೇಲೆ ಅಥವಾ ಮಣ್ಣಿನ ಮೇಲೆ ಬೆಳೆಯುವಂತಹ, ಮಣ್ಣಿನಲ್ಲಿ ಬೆಳೆಯುವಂತಹ ಸಸ್ಯಗಳು ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್. ಸಂಪೂರ್ಣ ತಮ್ಮ ಜೀವನವನ್ನ ಇವು ನೆಲದ ಮೇಲೆನೆ ಬೆಳೆಸ್ತವೆ. ಕೆಲವೊಂದು ಪ್ಲಾಂಟ್ಸ್ಗಳು ದೇ ರಿಕ್ವೈರ್ ಓನ್ಲಿ ದ ವಾಟರ್ ಅಂಡ್ ದೇ ಆರ್ ಕಾಲ್ಡ್ ಎಸ್ ಅಕ್ವಾಟಿಕ್ ಪ್ಲಾಂಟ್ಸ್. ಅಕ್ವಾ ಅಂತಂದ್ರೆ ನೀರು. Right students, I hope you are understanding and marking these as the important points. Coming to the next section, bryophytes ಮತ್ತು algae ನಲ್ಲಿ we did not see any type of roots, any type of stem, any type of leaf, any type of fruit or seed ಅಥವಾ etc. right? Algae ಮತ್ತು bryo, there is nothing like the actual plant structures ಇರಲಿಲ್ಲ, right? But even in the pteridophytes for the first time, try to understand, for the first time ನಮಗೆ ಸರಿಯಾಗಿ ಕಾಣಿಸುವಂತಹ ರೂಟ್ಸ್ಗಳು ಕಂಡು ಬರ್ತವೆ ಫಾರ್ ದ ಫಸ್ಟ್ ಟೈಮ್. ಅಂಡ್ ಸರಿಯಾಗಿ ಕಾಣಿಸುವಂತಹ ಕಾಂಡ ಭಾಗ ಫಾರ್ ದ ಫಸ್ಟ್ ಟೈಮ್ ವಿ ಕ್ಯಾನ್ ಸಿ. ಆಮೇಲೆ ಸರಿಯಾಗಿ ಕಾಣಿಸುವಂತಹ ಮತ್ತು ಎಲೆಗಳ ಭಾಗ, ದ ಥರ್ಡ್ ಪಾಯಿಂಟ್ ದಟ್ ವಿ ಕ್ಯಾನ್ ಸಿ. So for the first time there is a presence of xylem and phloem, and there is a presence of root, stem and leaf. ಇವು ಮೊಟ್ಟ ಮೊದಲ ಬಾರಿಗೆ ಕಂಡು ಬರುವಂತಹ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಗಳು. So that's why it has got that much of importance. Okay dear students, right? So in case of bryophytes, now root like, stem like, leaf like ಅಂತ ಸ್ಟ್ರಕ್ಚರ್ಸ್ ಗಳನ್ನ ಓದಿದ್ವಿ. ಓಕೆ, ಲೈಕ್ ಅಂತಂದ್ರೆ ಈ ಒಂದು ಬೇರುಗಳ ತರಹ ಅಂತಂದು ಅರ್ಥ. ಇಟ್ ಡಸ್ ನಾಟ್ ಮೀನ್ ದಟ್ ಬೇರುಗಳೇ ಅಂತಂದು. ಸೊ ದೋಸ್ ಬ್ರಾಂಚೆಡ್ ಸ್ಟ್ರಕ್ಚರ್ಸ್ ಮೈಟ್ ಫಂಕ್ಷನ್ ಲೈಕ್ ರೂಟ್ಸ್, ಬಟ್ ದೇ ಆರ್ ನಾಟ್ ಆಕ್ಚುಯಲ್ ರೂಟ್ಸ್. ಬ್ರಯೋಫೈಟ್ಸ್ ಅಲ್ಲಿ ವಿ ಸ್ಟಡಿಡ್ ಅಬೌಟ್ ರೈಜಾಯ್ಡ್ಸ್, ಬಟ್ ಹಿಯರ್ ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ರೈಜಾಯ್ಡ್ಸ್, ವಿ ಆರ್ ಟ್ರೂಲಿ ಆಕ್ಚುಲಿ ಕಾಲಿಂಗ್ ದೆಮ್ ಆಸ್ roots. Okay students, roots. Right? Once again ನಾನು ಮತ್ತೊಂದು ಸತಿ ಹೇಳ್ತೀನಿ, pteridophytes are the first terrestrial plants wherein which we consider the xylem, phloem, roots, stem and leaf. Compulsorily done. In our previous section, that is in bryophytes, sasya deha, it was haploid anta ನಾನು ಹೇಳಿದ್ದೆ. I even discussed about that particular nature. Haploid ಅನ್ನುವಂಥದ್ದು n ಅಂತ ಕರಿತೀವಿ, and diploid ಅನ್ನುವಂಥದ್ದನ್ನ ನಾನು 2n ಅಂತ ಕರಿತೀನಿ. Haploid means single set of chromosomes. Diploid means the double or complete set of chromosomes. So ಈ ಒಂದು haploid ಅನ್ನುವಂತಹ nature, this haploid nature is present in our bryophytes. Okay, now in this section we see this particular type, and that is diploid type of appearance. Okay, ಮತ್ತೊಂದು ಸತಿ ಹೇಳ್ತೀನಿ ನಾನು, diploid type of appearance. If the plant body is haploid, it is called as the gametophytic ಅಂತ ಕೂಡ ನಾನು ಹೆಸರು ಹೇಳಿದ್ದೆ, ಮರಿಲಿಕ್ಕೆ ಹೋಗಬಾರ್ದು. If the plant body is haploid, it is called as gametophytic, and if the plant body is diploid, it is called as the sporophytic ಅಂತಂದು. Okay, so if someone says that the plant body is sporophytic ಅಂತಂದ್ರೆ ಇದರ ಅರ್ಥ ಏನು? The complete set of chromosomes are present there, ಅಥವಾ diploid number of chromosomes are present there. diploid state ಇದೆ ಅಂತ ತಿಳ್ಕೋಬೇಕು. haploid content ಇದೆ ಅಂತಂದ್ರೆ that is of the gametophytic plant body. Sporophytic ಅಂತಂದ್ರೆ it is actually good thing, it is an advanced thing, it is a complex thing. ಇದು ಬೆಳವಣಿಗೆ ಆಗುತ್ತಿರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತೋರಿಸ್ತದೆ. ಓಕೆ ಸರ್, ನಾವು of course try to understand, ಇದ್ರ ಬಗ್ಗೆ ನಾನು will discuss in reproduction. So in case of bryophytes, the dominant phase is in the life cycle, that is gametophytic plant body, that is in the bryophytes. Okay, the dominant sexual life. But in pteridophytes we see the different one, that is the sporophytic plant body is present here, right? And this sporophytic diploid plant body is divisible into roots, stem and leaf, which are truly in nature. These organs possess well differentiated vascular tissues. We already discussed about xylem and phloem. Coming to the next point, that the leaves in the pteridophyta are small. ತೆಳ್ಳಗಿದ್ರೆ
ಸಣ್ಣಗಿದ್ರೆ they are called as a small. If they are a little large, then they are called as the bigger one. Common sense, right? So small ಗೆ in case of micro, in case of biology, ಮೈಕ್ರೋ ಅನ್ನುವಂಥ ಶಬ್ದವನ್ನ ಕಾಮನ್ಲಿ ಬಳಸ್ತಾರೆ, ವಿಚ್ ಮೀನ್ಸ್ ದಟ್ ಸಣ್ಣದು ಚಿಕ್ಕದು. ಮೈಕ್ರೋ ಅಂತಂದ್ರೆ ಸಣ್ಣದು, ಅಂಡ್ ಅಟ್ ದ ಸೇಮ್ ಟೈಮ್ ಮ್ಯಾಕ್ರೋ ಅಂತಂದ್ರೆ ದೊಡ್ಡದು, ರೈಟ್? ಸೊ ಮೈಕ್ರೋ ಮೀನ್ಸ್ ಸ್ಮಾಲರ್, ಸಣ್ಣದಿರುವಂಥದ್ದು. ಮ್ಯಾಕ್ರೋ ಮೀನ್ಸ್ ದೊಡ್ಡದಿರುವಂತಹ ಸ್ಟ್ರಕ್ಚರ್ಸ್ಗಳು. ಸೊ ಲೀಫ್ ಅಲ್ಲಿ ಎರಡು ವೆರೈಟೀಸ್ಗಳು, ಒಂದು ಸ್ಮಾಲ್ ಟೈಪ್ ಆಫ್ ಲೀವ್ಸ್ ಅಂಡ್ large type of leaves. Small type of leaves are generally seen in one type of plant called as Selaginella. These names nimage compulsorily you should be remembering them at any cost. Selaginella ಅನ್ನುವಂಥದ್ದು ಒಂದು pteridophyte, and these are seen in having the small type of leafy structure, and if the leaf structure is larger enough, we see them in the ferns. Okay, ferns alli the large type of leaves are present. Okay, coming to the next point. Now this is about the 7. The sporophyte bear sporangia. Sporangia I already mentioned for so many times. Sporangium, right? Sporangium ಇದು ಒಂತರಹ ಮದರ್ ಸೆಲ್ ಭಾಗದಲ್ಲಿ ಇರುವಂತದ್ದು, right? And these sporangiums produce sporophylls, right? And these sporophylls produce strobili or the cones. Okay, so consider sporangia as the mother cell, or the structure or the place wherein which the next pteridophytes will be produced, the mother cells. Okay students, so mother cells alli now sporangium antandukundra tappagalla. So sporangium, and these are generally leafy like, and these produce the sporophylls. The next section, sporophylls, right? And these sporophylls, as I told you in the beginning of the video itself, cones annuvantha structure, cones galna nanu as I drawn like this, right? These are the cone like structures in case of horse tails. Okay, these are horse tail like structures, and the upper parts are called as the cones, my dear students. Okay, these are called as cones, and these are seen in Selaginella or Equisetum, right? Sporangia may produce, next point, spores by meiosis. Remember one of the interesting point here, very very interesting point. This will be helpful for your future case also. Please try to remember this one and try to understand. If the plant body is haploid, okay, it will produce, of course, the haploid structures only. But in the case of haploid plant body, there will be gametes. And these gametes are of two types, one as the sperm and another one as the egg. Done, sir? Now, these sperm and egg, these are haploid in nature. And when you add up haploid and haploid, it becomes 2n, that is the zygote. I repeat, that is the zygote. So zygote is a 2n, which is created by the haploid body. Now this zygote undergoes, try to understand, this zygote undergoes, every single point you have to understand, every single thing. This zygote undergoes meiosis. Okay, meiosis. So ಈ meiosis ದಿಂದ ಹುಟ್ಟಿರುವಂತಹ ಮಕ್ಕಳು ಸಾಮಾನ್ಯವಾಗಿ ಏನಂತ ಹುಟ್ಟುಕೊಂತವ್ರಿ? All the results of meiosis are haploid only. In case of diploid state, ಇಲ್ಲಿರುವಂತಹ gametes ಗಳು once again n plus n only, and it produces the 2n, that is the zygote. This zygote generally undergoes, try to understand, once again another cell division, and this cell division, right, this cell division directly undergoes once again the mitosis. Then particularly this one undergoes mitosis and produces the babies, which are 2n and 2n in nature. Okay, this is called as equational division, and haploid cell division is called as the
ರಿಡಕ್ಷನಲ್ ಡಿವಿಷನ್. ಮಿಯಾಸಿಸ್ ಅಂತಂದ್ರೆ ಕಮ್ಮಿ ಆಗುವಂಥದ್ದು, ಮೈಟಾಸಿಸ್ ಅಂತಂದ್ರೆ ಈಕ್ವಲ್ ಆಗಿ ಶೇರ್ ಆಗುವಂಥದ್ದು. Right? So haploid body after the zygote creation, it creates the meiotic cell division, and the diploid body after the zygote creation, it undergoes mitotic cell division. So here sporangia produce ಅಂತಂದ್ರೆ ಕಮ್ಮಿಯಾಗಿ ಸಿಂಗಲ್ ಆಗಿ ಬರುವಂತಹ ಸ್ಟ್ರಕ್ಚರ್ಸ್ಗಳು. ದಿ ಸ್ಪೋರ್ಸ್ ಜರ್ಮಿನೇಟ್ ಟು ಗಿವ್ ರೈಸ್ ಟು ಇನ್ಕಾನ್ಸ್ಪಿಕ್ಯುವಸ್ ಅಂತಂದ್ರೆ ಅಸ್ಪಷ್ಟವಾಗಿರುವಂಥದ್ದು, ಕ್ಲಿಯರ್ ಆಗದೇ ಇರುವಂಥದ್ದು, ಚಿಕ್ಕದು, ಸ್ಮಾಲ್, ಮಲ್ಟಿ ಸೆಲ್ಯುಲಾರ್, ಫ್ರೀ ಲಿವಿಂಗ್ photosynthetic plant bodies called as the prothallus. Okay, prothallus. Then once again the word coming here as the gametophytes only. Gametophyte antandaga haploid anbeku. Haploid is the result from yarinda meiosis. Meiosis antandre zygote annuvantadu 2n agiddaga. Done, sir. Please do not forget this particular point. Gametophyte makkalannu huttustave. In case of bryophytes, we studied that they undergo mitosis or meiosis depending upon the haploid body and then the diploid body. But in the previous case, they were haploid body only and they undergone yavdu meiosis. Here also meiosis anta aagta ide, but for the formation of gametophytes. Okay, and from this gametophytes, gametophyte male, gametophyte female, try to understand, gametophyte male and gametophyte female, iveradu once again they fuse up and create yaranna 2n, that is diploid sporophyte. Let me repeat, gametophyte male, gametophyte female eradu ಕೂಡಿಕೊಂಡು ಹುಟ್ಟಿಸುವಂತದ್ದು ಏನು, the diploid sporophyte in case of pteridophytes. Right? So ಈ gametophyte ಅನ್ನ we call it as ಪ್ರಾರಂಭಿಕ thallus, plant body, prothallus. Okay students, now these are all the photos of horsetails and some ferns, right? And this one is about Selaginella, that is studied, right? Selaginella. Pause the video if you want, right? Try to see these particular leaf structures, right? Selaginella, and this is equisetum. Micro, macro anta matadidvalla, equisetum. Right? Coming to some other points, such as the ninth one, that is the creation of prothallus. Adadmele eno prothallus ಬೆಳವಣಿಗೆ ಆಗಬೇಕು ಅಂತಂದ್ರೆ ಏನ್ ಬೇಕು? Prothallus requires once again cool, damp, shady places. Of course, the pteridophytes want the cool place, the shady place, and the damp place. This is common thing. So prothallus also want this thing, right? It means ಅಂದ್ರೆ ಏನು, prothallus in the presence of increased sunlight ಬೆಳೆಯುವುದಿಲ್ಲ. ಜಾಸ್ತಿ ಪ್ರಮಾಣದ ಸೂರ್ಯನ ಬೆಳಕಿರುವಂತಹ ಜಾಗದಲ್ಲಿ prothallus ಬೆಳೆಯುವುದಿಲ್ಲ ಅಂತ ಅರ್ಥ. And at the same time, one of the important point here, the creation of sperms takes place and creation of egg takes place. So reproduction alli creation of sperm ಅನ್ನುವಂಥದ್ದು from the male, try to understand, creation of sperm should be from the male and creation of egg should be from the female. So ಇವೆರಡು ಜಾಯಿನ್ ಆಗಬೇಕು, ಒಂದಕ್ಕೊಂದು ಫ್ಯೂಸ್ ಆಗಬೇಕು, ಒಂದಕ್ಕೊಂದು ಕೂಡ್ಕೋಬೇಕು ಅಂತಂದ್ರೆ there is a compulsory need of water. Try to understand, there is a compulsory need of water. So ಈ plants ಗಳು, they will release the sperms in the water. So in the water the sperms will move and go towards the female. ಆ female ಅಲ್ಲಿರುವಂತಹ egg ನ they fuse and fertilize. Okay, so ಇದರ ಅರ್ಥ ಏನು, for the reproduction of pteridophytes ಅಥವಾ for the birth of pteridophytes ಗಳ ಒಂದು ವೇಳೆ ಸಂತಾನ ಬೆಳೆಯಬೇಕಾದರೆ compulsorily there is a requirement and dependency of water. So water ಅನ್ನುವಂಥದ್ದು ಕಂಪಲ್ಸರಿಲಿ ಬೇಕೇ ಬೇಕು. ಇಲ್ಲವಾದರೆ ಆ ಒಂದು ವಾಟರ್ ಅನ್ನುವಂಥದ್ದು ಇರದೇ ಇದ್ದರೆ ಟೆರಿಡೋಫೈಟ್ಸ್ ಗಳಲ್ಲಿ ಸ್ಪರ್ಮ್ ಏನೋ ರಿಲೀಸ್ ಆಗಬಹುದು, ಬಟ್ ದಟ್ ಸ್ಪರ್ಮ್ ವಿಲ್ ನಾಟ್ ರೀಚ್ ದ ಫೀಮೇಲ್ ಪಾರ್ಟ್ ಅಂಡ್ ದ ಟೆರಿಡೋಫೈಟ್ಸ್ ವಿಲ್ ನಾಟ್ ಫ್ಯೂಸ್ ಅಂಡ್ ವಿಲ್ ನಾಟ್ ಫರ್ಟಿಲೈಸ್ ಅಂಡ್ ವಿಲ್ ನಾಟ್ ಗ್ರೋ ಎಟ್ ಆಲ್. ಅದಕ್ಕಾಗಿ ದ ರೀಸನ್ ಟೆರಿಡೋಫೈಟ್ಸ್ಗಳು ಬ್ರಾಡರ್ ಆಗಿ ಇರುವಂತಹ ಜಾಗದಲ್ಲಿ ಸಿಗುವುದಿಲ್ಲ. ಸೊ ಎಲ್ಲಾ ಜಾಗದಲ್ಲೂ ಟೆರಿಡೋಫೈಟ್ಸ್ಗಳು ಸಿಗುವುದಿಲ್ಲ. ಇನ್ ಅ ಬ್ರಾಡರ್ ಸೆನ್ಸ್ ದೇ ವಿಲ್ ನಾಟ್ ಬಿ ಅವೈಲಬಲ್. ದೇ ಆರ್ ಅವೈಲಬಲ್ ಇನ್ ದಿ ನ್ಯಾರೋವರ್
ಪ್ಲೇಸಸ್. ಸೊ ನ್ಯಾರೋವರ್ ಪ್ಲೇಸಸ್ ಅಂತಂದ್ರೆ ಏನಿದ್ರ ಅರ್ಥ? ಚಿಕ್ಕದು ಅಂತಲ್ಲ. ಯಾವ್ಯಾವ ಜಿಯೋಗ್ರಾಫಿಕಲ್ ಏರಿಯಾಸ್ಗಳಲ್ಲಿ ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟರ್, ಆ ಜಾಗಗಳಲ್ಲಿ ವಿ ಕ್ಯಾನ್ ಸಿ ಅಬೌಟ್ ದ ಟೆರಿಡೋಫೈಟ್ಸ್. ಅಂಡ್ ಇಫ್ ದಿ ವಾಟರ್ ಸ್ಕೇರ್ಸಿಟಿ ಇಸ್ ದೇರ್ ಅಥವಾ ಓನ್ಲಿ ಲ್ಯಾಂಡ್ ಇಸ್ ದೇರ್, ಆ ಜಾಗದಲ್ಲಿ ಟೆರಿಡೋಫೈಟ್ಸ್ ಗಳ ಬೆಳವಣಿಗೆ ಆಗುವುದಿಲ್ಲ. Right? So here another point, because of this restricted requirement and the need for water for fertilization, the spread of pteridophytes is limited and restricted to narrow geographical regions. This is another point, right? Coming to the next one, this is reproduction. Reproduction ಓದುವಂತದ್ದು is a very common thing. ಎಲ್ಲರಿಗೂ commonly understandable point. We already discussed this thing in algae and even discussed in bryophytes also the same thing. Reproduction, and that too sexual reproduction ಆಗಬೇಕು ಅಂತಂದ್ರೆ ಕಂಪಲ್ಸರಿಲಿ there is a presence and the requirement of male body and female body. Yes sir, male body ಬೇಕು ಮತ್ತು female body ಬೇಕು ಅಂದ್ರೆ male plant body ಬೇಕು, female plant body ಬೇಕು ಅಂದ್ರೆ male pteridophyte plant body ಬೇಕು, ಆಮೇಲೆ female pteridophyte plant body ಬೇಕು. So male body we call it as the antheridia and female is called as archegonia. So of course antheridia ಅನ್ನುವಂಥದ್ದು ಏನು ಪ್ರೊಡ್ಯೂಸ್ ಮಾಡ್ತದೆ? The sperms, and at the same time archegonia the egg. Common sense, right? So the formation of male gametes is done by antheridia. Formation of female gametes such as egg is produced by the archegonia. Antheridia male part, archegonia female part. Now the second point here is water is required, right? Water is required for the movement of male gametes towards the female part. Now antherozoid fuses with the egg. Common sense, this is the sperm and this one is the egg, and this should be fused. This is the egg and this is the sperm, right? This is called as the fusion, right? Fusion should have to happen. So antherozoid fuses with the egg in archegonium to form the zygote. So ಈಗ ಅಲ್ಲಿ ಏನು ಕ್ರಿಯೇಟ್ ಆಗ್ತದೆ? There is a creation of zygote. Okay, zygote ಅನ್ನುವಂಥದ್ದು ರೆಡಿ ಆಯ್ತು, and this zygote is 2n in nature. Now zygote produces a multicellular body because the initial body itself is multicellular and sporophytic body because the dominant phase of bryophyte is gametophyte. I repeat it, that the dominant phase of bryophytes is gametophytic life, yakandre haploid plant body, and in case of pteridophytes the dominant phase of the life of pteridophytes is sporophytes. Maribardu, sporophyte. Okay, now coming to the next point, most of the pteridophytes produce similar kinds of spores. Common sense, and these ಒಂದು ವೇಳೆ ತಂದೆ ಮತ್ತು ತಾಯಿಯ ತರಹಾನೇ ಈಕ್ವಲ್ ಆಗಿ ಕರೆಕ್ಟ್ ಆಗಿರುವಂತಹ ಸ್ಟ್ರಕ್ಚರ್ಸ್ ಗಳು ಕ್ರಿಯೇಟ್ ಆದ್ರೆ they are called as similar ಅಥವಾ ಹೋಮೋ ಸ್ಪೋರ್ಸ್ ಅಂತಂದು. ಒಂದು ವೇಳೆ ತಂದೆ ಮತ್ತು ತಾಯಿಯಕ್ಕಿನ್ನ ಒಂದು ಸ್ವಲ್ಪ ಬೇರೆ ಬೇರೆ ಆಗಿ ಚಿತ್ರಗಳು ಕ್ರಿಯೇಟ್ ಆಗಿದ್ರೆ ಅಥವಾ ಸ್ಪೋರ್ಸ್ ಗಳು ಕ್ರಿಯೇಟ್ ಆಗಿದ್ರೆ they are called as the hetero ಅಂತಂದು. I hope you are understanding. If the spores are similar like the parents, right? If they are similar, they are called as homospores, and if they are different, they are called as heterospores. ಈ heterospores ಅಲ್ಲಿ one as macro ದೊಡ್ಡದಾಗಿರುವಂತಹ spore, another one as micro, which means that smaller spore. So we have already discussed this thing and in our previous section, that is in the Selaginella and Salvinia ಅಂತ example ಅಲ್ಲಿಯೂ ಕೂಡ ಕೊಟ್ಟಿದ್ವಿ. Now coming to next section, the megaspores and the microspores. Mega ಅನ್ನುವಂಥದ್ದು ಮ್ಯಾಕ್ರೋ ದೊಡ್ಡದು, ಮೈಕ್ರೋ ಅಂತಂದ್ರೆ ಚಿಕ್ಕದು. Mega and micro germinate and give rise to female and male gametophytes. ಮೆಗಾ ಅನ್ನ ನಾವು ಸಾಮಾನ್ಯವಾಗಿ ಫಿಮೇಲ್ಗೆ ಹೋಲಿಸ್ತೀವಿ, ಮೈಕ್ರೋ ಅನ್ನ ನಾವು ಸಾಮಾನ್ಯವಾಗಿ ಮೇಲ್ಗೆ ಹೋಲಿಸ್ತೀವಿ. ಲೆಟ್ ಮಿ ರಿಪೀಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಮತ್ತೆ ಇದನ್ನ ನೆನಪು ಮಾಡ್ಕೋಬೇಕು ನೀವು. ಮೆಗಾಸ್ಪೋರ್ ಇಸ್ ನಥಿಂಗ್ ಬಟ್ ಫಿಮೇಲ್ ಪಾರ್ಟ್, ಮೈಕ್ರೋಸ್ಪೋರ್ ಇಸ್ ನಥಿಂಗ್ ಬಟ್ ಮೇಲ್ ಪಾರ್ಟ್. ಓಕೆ, ಸೊ ಮೆಗಾದಿಂದ ತಯಾರಾಗುವಂಥದ್ದು ಏನು? ದಟ್ ಈಸ್ ಎಗ್, ಅಂಡ್ ಮೈಕ್ರೋದಿಂದ ತಯಾರಾಗುವಂಥದ್ದು ಏನು? ದಟ್ ಈಸ್ ಸ್ಪರ್ಮ್. ಓಕೆ, the female
the female gametophyte are retained on the parent sporophytes for the variable periods, variety of periods. Development of the zygotes into young embryos takes place within the female body only. ಹೆಣ್ಣಿನ ದೇಹದ ಒಳಗಡೆನೆ ಆ ಒಂದು ಗ್ರೋತ್ ಮತ್ತು ಡೆವಲಪ್ಮೆಂಟ್ ಆಗ್ತದೆ. ಆಸ್ ಯು ಕ್ಯಾನ್ ಸಿ ಇನ್ ಅವರ್ ಹ್ಯೂಮನ್ಸ್ ಆಲ್ಸೋ, ಹೆಣ್ಣಿನ ದೇಹದ ಒಳಗಡೆನೆ ಆಫ್ಟರ್ ದಿ ಝೈಗೋಟ್ ಎಂಬ್ರಿಯೋ ಭ್ರೂಣ ಅನ್ನುವಂಥದ್ದು ಬೆಳೀತದೆ. ಹಿಯರ್ ಆಲ್ಸೋ ಇನ್ಸೈಡ್ ದ ಬಾಡಿ ಆಫ್ ಫೀಮೇಲ್ ಇಟ್ ಸೆಲ್ಫ್ ದೇರ್ ಇಸ್ ಅ ಗ್ರೋತ್ ಆಫ್ ದಟ್ ಪರ್ಟಿಕ್ಯುಲರ್ ಎಂಬ್ರಿಯೋ. This event is the precursor of seed habit. Nenepittukolri, one of the important point that I told you that in the pteridophytes there is a presence of root. True. There is a presence of stem. True. There is a presence of the leaf. Very, very true. But I did not mention that there is a presence of flower. Illa. There is a presence of the fruit. Illa. I did not mention about these things. And even I did not tell you that there is a presence of seeds also. Illa. So ಇವು ಯಾವುಗಳು ಈ ಒಂದು pteridophytes ಅಲ್ಲಿ ಕಾಣಬರುವುದಿಲ್ಲ. Appearance of these things will be in the next type of plants and they are called as gymnosperms. ಅದರಲ್ಲಿ ನಾವು ಇವುಗಳನ್ನು ನೋಡಬಹುದು. That's why there is a growth. ಆದರೆ ಆ growth ನ ಆ seed presence ಅನ್ನು ನೋಡಬೇಕಾದ್ರೆ initiation should be there and that starts from pteridophytes ಅಂತ ಮಾತು. So this event is a precursor to the seed habit. Seeds ಗಳಲ್ಲಿ ಸಿಗೋದಿಲ್ಲ, but it is a first point wherein which the initiation of the seed starts. So finally, there are 4 different types of pteridophytes, right? Leaving horse tails and ferns, even a bit. And these 4 types are: first one is Coelopsida, Lycopsida, Sphenopsida, Pteropsida. Okay, the fourth one is Pteropsida. I repeat: Coelopsida, Lycopsida, Sphenopsida and Pteropsida. 4 different types of pteridophytes. You have to remember, you completely have to remember these 4 types, and even you have to remember their examples. Compulsorily examples should be there. So dear students, I hope these are the photos wherein which you are getting the prothallus structure. This is a prothallus structure when it is just growing structure. Okay, just growing structure. This is the soil surface. Okay, this is the soil surface inside of which a leafy like structure is going on. Archegonia, the female part, that is the creation of egg, and Antheridia, that is the male part, that is the creation of the sperms. Water is required and this is moving towards the female to fuse it. Okay, now these are the photos that we see in our NCERT textbook, right? Without fail, try to understand them. Horsetail, fern, Selaginella, Equisetum, etc, etc, right? So I hope you understood this particular topic, my dear students. This is about it, right? This is about the topic called as the pteridophytes, its general characteristics and the classification, including 4 different classes, right? I'll meet you in the next video, that is a promise, and until that time, be studious and be safe. And once again, the last slogan goes that we'll meet you as early as possible. Okay students, bye bye, take care.